ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಈ ಹೊತ್ತು ಶುಕ್ರವಾರ ಪೌಷ್ಯ ಮಾಸ ಶುಕ್ಲ ಪಕ್ಷ ಮುಕ್ಕೋಟಿ ಏಕಾದಶಿ ದಿವಸ. ವೈಕುಂಠ ಏಕಾದಶಿ ಹಿಂದೂ ಸನಾತನವನ್ನು ನಂಬುವ ನೀವೆಲ್ಲರಿಗೂ ಆಸ್ತಿಕ ಜನರಾದ ನಮ್ಮ ಪಾಲಿಗೆ ಅತ್ಯಂತ ಪವಿತ್ರ ದಿವಸ. ಕಾರಣ, ಆಸ್ತಿಕ ಸಮಾಜದ ವಿಷ್ಣು ಭಕ್ತರೆಲ್ಲರೂ ಹರಿನಾಮ ಸ್ಮರಣೆಯಲ್ಲಿ ತಲ್ಲೀನರಾಗುವ ಲೌಕಿಕದಿಂದ ಅಲೌಕಿಕ ಅಂದರೆ ಈ ಹುಟ್ಟು ಸಾವಿನ ನಿರಂಶ ಚೇತನ ಬದುಕಿಗೆ ಶಾಶ್ವತವಾದ ಆನಂದವನ್ನು ತಂದಿಡುವ ಮುಕ್ತಿಯ ನೆಲೆ ಪಡೆಯಲು ಕೃಷ್ಣಸ್ವರೂಪಿ ನಾರಾಯಣ ಜಗದ ನಿಯಾಮಕ ಪುರುಷೋತ್ತಮನ ಧ್ಯಾನ ಆರಾಧನೆಯ ಪರ್ವಕಾಲ. ಇಂಥ ವೈಕುಂಠ ಏಕಾದಶಿಯಲ್ಲಿ ಶ್ರೀ ಲಕ್ಷ್ಮೀ ಪದ್ಮಾವತಿ ಮಾತೆಯರ ಸಹಿತನಾಗಿ ಶ್ರೀಹರಿಯನ್ನು ಒಲಿಸಿಕೊಳ್ಳಲು ಪ್ರಾರ್ಥನೆ, ಪೂಜಾ ಪುನಸ್ಕಾರ, ಯಜ್ಞಯಾಗಾದಿಗಳು, ಆಧ್ಯಾತ್ಮ ಪಾಠ, ಪಾರಾಯಣ ಹಾಗೂ ಪ್ರವಚನಗಳನ್ನು ಪಠಿಸುವ ಮತ್ತು ಕೇಳುವ ಸುಸಂದರ್ಭ. ಈ ವೈಕುಂಠ ಏಕಾದಶಿ ಅಂದರೆ ಏನು? ಈ ಮುಕ್ಕೋಟಿ ಏಕಾದಶಿಯ ಮಹತ್ವವೇನು? ಮಾಡುವ ವಿಧಾನವೇನು? ಯಾವ ಮಂತ್ರ ಪಠಿಸಬೇಕಿದೆ? ಎಲ್ಲವನ್ನೂ ನಾವಿಲ್ಲಿ ಸ್ಫುಟವಾಗಿ ಸಂಗ್ರಹಿಸಿಕೊಡಲು ಪ್ರಯತ್ನಿಸಿದ್ದೇವೆ. ವೈಕುಂಠ ಏಕಾದಶಿಯ ಪೂರ್ಣ ಮಾಹಿತಿ ಪಡೆಯುವ ಮೊದಲು ನಮ್ಮದೊಂದು ತಮ್ಮಲ್ಲಿ ಅರಿಕೆ. ಪ್ರೇಕ್ಷಕರೇ, ನಮ್ಮ ಮಾತು ಇಷ್ಟೇ. ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಹಾಗೂ ವಿಶ್ವ ಪ್ಲಸ್ ಟಿವಿ ತನ್ನ ಬೆಳಗಿನ ದಿವ್ಯದರ್ಶನ ಪರಿಕಲ್ಪನೆಯಲ್ಲಿ ಪ್ರಸ್ತುತಪಡಿಸುತ್ತಿರುವ ದಾಸಶ್ರೇಷ್ಠ ಶ್ರೀ ಜಗನ್ನಾಥ ವಿಠ್ಠಲರ ಮೇರು ಕೃತಿ ಶ್ರೀ ಹರಿಕಥಾಮೃತ ಸಾರದ 32 ಸಂಧಿಗಳ ಪದ್ಯಗಳಲ್ಲಿ ಸಂಗ್ರಹಿಸಿಕೊಟ್ಟ ದಾಸರ ಚಿಂತನೆಯ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಮತ್ತು ಇದೇ ದಿವ್ಯದರ್ಶನದಲ್ಲಿ ಆಗಾಗ ಪರಿಚಯಿಸುವ ನಮ್ಮ ಸುತ್ತೂರುಗಳ ಮಹತ್ವದ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಆ ಕಾರ್ಯಕ್ರಮಗಳನ್ನು ನೋಡುತ್ತಾ ಹಾಗೂ ಆಧ್ಯಾತ್ಮದ ಚಿಂತನಾ ಸರಣಿಗಳನ್ನು ಸಹ ವೀಕ್ಷಿಸುತ್ತಾ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ನಿಮ್ಮ ಪೂರ್ಣ ಬೆಂಬಲದ ಬಲವನ್ನು ತುಂಬಿಕೊಡಿ ಎಂದು ತಮ್ಮಲ್ಲಿ ಈ ಪುಣ್ಯಕಾಲದ ದಿವಸ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ. ಆತ್ಮೀಯ ಶ್ರೀಹರಿಯ ಆರಾಧಕರೇ, ಕಾಲಾನಂತರ ನಶಿಸಿ ಹೋಗುವ ದೇಹಧಾರಿಗಳಾದ ನಾವು ನಿರಂಶ ಚೇತನರು ಆತ್ಮಾವಲೋಕನ ಮತ್ತು ಆಧ್ಯಾತ್ಮದ ಮನಸ್ಥಿತಿ ರೂಪಿಸಿಕೊಳ್ಳುವ ಜ್ಞಾನಯಜ್ಞ ನಡೆಸಲು ಆ ಮೂಲಕ ಸಾಂಶರೂಪನಾದ ಪುರುಷೋತ್ತಮ ಶ್ರೀಮನ್ನಾರಾಯಣನ ಸ್ನೇಹದ ವಾತ್ಸಲ್ಯವನ್ನು ಪಡೆದುಕೊಳ್ಳಲು ಏಕಾದಶಿ ಅತ್ಯಂತ ಸೂಕ್ತವೆಂದು ನಮ್ಮ ಸನಾತನದ ಆಸ್ತಿಕ ಜಗತ್ತಿನ ಋಷಿ ಮುನಿಗಳು ಹಾಗೂ ಪೂರ್ವಜರು ಹೇಳಿಕೊಟ್ಟ ಸಕಾರಾತ್ಮಕ ಚಿಂತನೆಯಾಗಿದೆ. ಏಕಾದಶಿಯ ಪುಣ್ಯ ಕಾರ್ಯಗಳು ನಿರಂಶರಾದ ನಮ್ಮ ಜನ್ಮ ಜನ್ಮಗಳ ಪಾಪ ಪರಿಹಾರದ ಪುಣ್ಯಕಾಲ ತಂದಿಡುತ್ತದೆ. ಈ ಋತದಿಂದ ಜನನ ಮರಣ ಚಕ್ರದಿಂದಲೂ ನಾವು ಮುಕ್ತಿ ಪಡೆಯಲು ರಹದಾರಿಯ ಮಹಾದ್ವಾರ ತೆರೆದುಕೊಳ್ಳಲಿದೆ ಎಂದು ಪಂಡಿತೋತ್ತಮರು ನಮ್ಮೆಲ್ಲರ ಮನಸ್ಸಿಗೆ ತಿಳುವಳಿಕೆಯ ಜ್ಞಾನಬಿಂದು ತಂದಿಟ್ಟಿದ್ದಾರೆ. ಯಾವ ಮಂತ್ರ ಪಠಿಸಬೇಕು ವೈಕುಂಠ ಏಕಾದಶಿಗೆ? ಈ ಪವಿತ್ರ ಮುಕ್ಕೋಟಿ ಏಕಾದಶಿ ದಿವಸ ನಾವೆಲ್ಲರೂ ಈ ಕೆಳಗಿನ ಕೆಲವು ಮಂತ್ರಗಳನ್ನು ಪಠಿಸಬೇಕಾಗಿದೆ. ಆ ಮಂತ್ರಗಳು ಹೀಗಿವೆ: ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹಾಗೂ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ. ನಾವು ನಿರಂಶ ಚೇತನರ ಮೇಲೆ ಹೀಗೆ ಶ್ರೀಹರಿಯ ಸಾಸಿವೆ ಕಾಲಿನಷ್ಟಾದರೂ ದೃಷ್ಟಿಯನ್ನು ಬೀಳುವಂತೆ ಆತನ ಸ್ನೇಹಕ್ಕೆ ಪ್ರಯತ್ನಿಸಬೇಕಾಗಿದೆ. ನಮ್ಮಂತೆ ನಿರಂಶರಾದ ಆತ್ಮೀಯ ಚೇತನರೇ, ವೈಕುಂಠ ಏಕಾದಶಿ ಅಂದರೆ ಏನು? ನಮ್ಮಂತೆ ನಿರಂಶರಾದ ಆತ್ಮೀಯ ಚೇತನರೇ, ಸಾಂಶನಾದ ಹರಿಯನ್ನು ನಾವು ಸನಾತನ ಧರ್ಮದ ಅನುಯಾಯಿಗಳು ಎಲ್ಲರೂ ಶ್ರದ್ಧೆ ಭಕ್ತಿಗಳಿಂದ ಅಭ್ಯಂಗದ ಬಳಿಕ ಶುದ್ಧ ವಸ್ತ್ರ ಧರಿಸಿಕೊಂಡು ಮನಸ್ಸನ್ನು ಲೌಕಿಕ ಬದುಕಿನ ವ್ಯಾಪಾರದಿಂದ ಹೊರತಾಗಿಸಿ ಅಲೌಕಿಕಕ್ಕೆ ಪರಿವರ್ತಿಸಿಕೊಳ್ಳುವ ಪ್ರಯತ್ನದ ಹಾದಿಯ ಧ್ಯಾನದಲ್ಲಿ ತಲ್ಲೀನವಾಗಿಸಿಕೊಂಡು ಶ್ರೀ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಪರಮಾನಂದ ಪಡೆಯುವ ಮಹತ್ವದ ದಿನ ಈ ವೈಕುಂಠ ಏಕಾದಶಿ. ಈ ದಿನದ ಆಚರಣೆಗೆ ಮುಕ್ಕೋಟಿ ಏಕಾದಶಿ ಅಂತಲೂ ಹೇಳುವ ರೂಢಿ. ಏಕಾದಶಿ ಅಂದರೆ 11 ಎಂಬುವ ದಿನಗಳ ಸೂಚಕ ಸಂಖ್ಯೆ. ಪ್ರತಿ ತಿಂಗಳು ಬರುವ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ 11ನೆಯ ದಿವಸದ ಉಪವಾಸವೇ ಏಕಾದಶಿ ಉಪವಾಸ ವೃತ. ವೈಕುಂಠ ಅಂದರೆ ಏನು? ಇದರ ಅರ್ಥವೇನು? ವೈಕುಂಠ ವಿಷ್ಣುವಿನ ಆಲಯ, ಸ್ವರ್ಗ. ಹೌದು, ಈ ಪದವನ್ನು ಬಿಡಿಸಿ ನೋಡಿದರೆ ಹೀಗೆ ಅರ್ಥವಾಗಬಹುದು ಎಂದು ಪಂಡಿತರು ವಿಶ್ಲೇಷಿಸಿಕೊಟ್ಟಿದ್ದಾರೆ. ಕುಂಠ ಎಂದರೆ ಅಸಾಮರ್ಥ್ಯ,
ವಿಕುಂಠ ಎಂದರೆ ಬದುಕಿನ ನಡೆಯಲ್ಲಿ ಎಂದೂ ಜಾರದವರು, ಹಾಗೆಂದರೆ ಸಾಕ್ಷಾತ್ಕಾರವಾಗಿಸಿಕೊಂಡು ಮುಕ್ತಿ ಪಡೆದವರು ಎಂದರ್ಥ. ನಿರಂಶ ಚೇತನರಾದ ನಮ್ಮ ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನೆಲ್ಲ ನಿವಾರಣೆ ಮಾಡುವಾತ ಆ ಪುರುಷೋತ್ತಮ ತಾನೊಬ್ಬನೇ ಎಂದು ಅರ್ಥ. ಹೀಗೆ ನಾವು ವಿಷ್ಣು ಭಕ್ತರಲ್ಲಿ ವೈಕುಂಠ ಎಂಬ ಪದಕ್ಕೆ ಇರುವ ಭಾವಾರ್ಥವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬ ಸಂಸ್ಕೃತ ಶ್ಲೋಕದಲ್ಲಿ ಅಡಕವಾಗಿರುವ ಭಾವದ ಮಾತಿನಂತೆ ನಾವು ಯಾವುದೇ ಉತ್ತಮ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಾದರೂ ಅದಕ್ಕೆ ನಮ್ಮ ಈ ನಶಿಸಿ ಹೋಗುವ ದೇಹ ಸದೃಢತೆ ಪಡೆದಿರಬೇಕು. ನಾವು ಏಕಾದಶಿ ವ್ರತವನ್ನು ಮಾಡೋದರಿಂದ ನಮ್ಮ ದೇಹ ಎಲ್ಲ ಅಸಾಮರ್ಥ್ಯಗಳನ್ನು ಹೋಗಲಾಡಿಸುವಾತ ಎಂಬ ಅರ್ಥ ಈ ಏಕಾದಶಿಗೆ ಉಂಟು. ಹಾಗಾಗಿ ಇವತ್ತಿನ ಏಕಾದಶಿಗೆ ವೈಕುಂಠ ಏಕಾದಶಿ ಎಂದು ನಮ್ಮ ಋಷಿ ಮುನಿಗಳು ಹಾಗೂ ಪೂರ್ವಜರು ಸೂಚಕವಾಗಿ ಕರೆದಿರಬಹುದು ಎಂಬ ನಂಬಿಕೆ ನಮ್ಮಲ್ಲಿದೆ. ಒಟ್ಟಾರೆ ನಾವು ನಿರಂಶರು ಶ್ರದ್ಧೆ ಭಕ್ತಿಯಿಂದ ಶ್ರೀ ಭಗವಾನ್ ನಾರಾಯಣ, ಸಪ್ತಗಿರಿ ವಾಸ ಶ್ರೀ ಶ್ರೀನಿವಾಸ, ಶ್ರೀದೇವಿ ಭೂದೇವಿ ಸಹಿತನಾದ ಶ್ರೀ ವಾರಿ, ಶ್ರೀ ವೆಂಕಟೇಶ್ವರನ ಈ ಪವಿತ್ರ ಉಪವಾಸ ವೃತಾಚರಣೆಯಿಂದ ಮುಕ್ತಿ ಮಾರ್ಗ ಪಡೆಯೋಣ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ, ಹರಿ ಸರ್ವೋತ್ತಮ ವಾಯುಜೀವೋತ್ತಮ. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.